ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯಲ್ಲಿ ಅಮ್ಮನವರ ವಿರಾಟ್ ರೂಪ ದರ್ಶನ ಮಾಡಿಸುವ 7ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದಲ್ಲಿ 92ರಿಂದ 99ನೆಯ ಶ್ಲೋಕದವರೆಗೂ ಶ್ರೀ ಶಂಕರರು 8 ಶ್ಲೋಕಗಳಲ್ಲಿ ತಾಯಿಯ ವಿರಾಟ್ ರೂಪದರ್ಶನ ಮಾಡುತ್ತಿದ್ದಾರೆ, ನಮಗೂ ಮಾಡಿಸುತ್ತಿದ್ದಾರೆ. ಹಿಂದಿನ ಅಧ್ಯಾಯಗಳಲ್ಲಿ ಅಮ್ಮನವರ ಶರೀರ ಸೌಂದರ್ಯ ಎನ್ನುವ ನೆಪದಲ್ಲಿ ಆ ತಾಯಿಯ ಮಂತ್ರರೂಪ ಶರೀರದ ಸಾಕ್ಷಾತ್ಕಾರ ಮಾಡಿಸಿದರು. ಈ ಅಧ್ಯಾಯದಲ್ಲಿ ಆ ಜಗನ್ಮಾತೆ ಕುಳಿತುಕೊಳ್ಳುವ ಮಂಚ ಮೊದಲು ಮಾಡಿ ವಿವಿಧ ರೂಪಗಳಲ್ಲಿ ಆ ತಾಯಿಯ ವಿರಾಟ್ ರೂಪವನ್ನು ಸಾಕ್ಷಾತ್ಕರಿಸಿ ಕೊಡುತ್ತಿದ್ದಾರೆ. ಶ್ಲೋಕ 99. ಜಗದಂಬೆಯನ್ನು ಚಿತ್ತಶುದ್ಧಿಯಿಂದ ಸೇವಿಸಿದರೆ ಭಕ್ತನಿಗೆ ಬರುವ ಗೌರವಗಳು. सरस्वत्या लक्ष्म्या विधिहरिसपत्नो विहरते रते पातिव्रत्यं शिथिलयति रम्येण वपुषा चिरञ्जीवन्नेव क्षपितपशुपाशो व्यतिकरः परानन्दभीख्यं रसयति रसं त्वद्भजनवान्. ಅರ್ಥ: ಹೇ ಭಗವತಿ, ನಿನ್ನನ್ನು ಭಜಿಸುವವನು ಸರಸ್ವತಿ ಲಕ್ಷ್ಮಿಯರ ಜೊತೆಯಲ್ಲಿ ಬ್ರಹ್ಮ ವಿಷ್ಣುಗಳಿಗೆ ವೈರಿಯಾಗಿ ವಿಹರಿಸುತ್ತಾನೆ. ತನ್ನ ರಮ್ಯ ಶರೀರದಿಂದ ರತೀದೇವಿಯನ್ನು ಕೂಡ ಮೋಹಪಡಿಸಿ ಆಕೆಯ ಪಾತಿವೃತ್ಯವನ್ನು ಶಿಥಿಲಗೊಳಿಸುತ್ತಾನೆ. ಕೊನೆಗೆ ಜೀವಿಗಳ ಸಂಬಂಧ ಅಂದರೆ ಅವಿದ್ಯಾ ಸಂಬಂಧಗಳನ್ನು ತೊಲಗಿಸಿ ಅಂದರೆ ಕಳೆದುಕೊಂಡವನಾಗಿ ಕೇವಲ ಸದಾಶಿವ ತತ್ವಾತ್ಮನಾಗಿ ಪರಾನಂದ ಸುಖವನ್ನು ಆಸ್ವಾದಿಸುತ್ತಾನೆ. ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಜಗನ್ಮಾತೆಯನ್ನು ಚಿತ್ತಶುದ್ಧಿಯಿಂದ ಆರಾಧಿಸುವ ಭಕ್ತನಿಗೆ ವರಸೆಯಾಗಿ ಬರುವ ಅಪಾರ ಧನ ಶಕ್ತಿ ಸಂಪದಗಳನ್ನು ವರ್ಣಿಸಿದ್ದಾರೆ. ವಾಣಿ ಲಕ್ಷ್ಮಿಗಳೊಡನೆ ವಿಹರಿಸುತ್ತಾ ಬ್ರಹ್ಮ ವಿಷ್ಣುಗಳಿಗೆ ವೈರಿಯಾಗುವುದು ಎಂದರೆ ಆ ಭಕ್ತನಿಗೆ ಕವಿತ್ವ, ವಾಕ್ಚಾತುರ್ಯ, ಜನರನ್ನು ಆಕರ್ಷಿಸುವ ಉಪನ್ಯಾಸ ಚಾತುರ್ಯ ಉಂಟಾಗಲು ಸರಸ್ವತಿ ಅವನಿಗೆ ದಾಸೋಹಂ ಎಂದ ಹಾಗಿರುತ್ತದೆ. ಹಾಗೆಯೇ ಅಮ್ಮನವರ ಕರುಣೆಯಿಂದ ಅಪಾರ ಧನವಂತನಾಗಿ ಲಕ್ಷ್ಮೀದೇವಿ ದಾಸೋಹಂ ಎನ್ನುವಂತೆ ಗೌರವಗಳನ್ನು ಪಡೆಯುತ್ತಾನೆ. ಹೀಗೆ ಕೆಲವು ಕಾಲ ಕಳೆಯಲು ಆ ಜಗನ್ಮಾತೆಯ ಮಹಿಮೆಯಿಂದ ಆ ಭೋಗಗಳಲ್ಲಿ ತೃಪ್ತಿಯಾಗಿ ವಿಮುಖತೆ ಬಂದು ವಿರಕ್ತಿ ಉಂಟಾಗಿ ಶಾಶ್ವತಾನಂದ ಪಥದ ಕಡೆಗೆ ದೃಷ್ಟಿ ಹರಿಸುತ್ತಾನೆ. ಈ ಭೋಗಗಳಲ್ಲಿ ವಿಮುಖತೆ ಬರುತ್ತಲೂ ಆತ ಸದಾಶಿವ ರೂಪನಾಗಿ ಬದಲಾಗುತ್ತಾನೆ. ಪರಾನಂದ ಸ್ವಾತ್ಮಾನಂದಗಳನ್ನು ಸುನಾಯಾಸವಾಗಿ ಪಡೆಯುತ್ತಾನೆ. ಅಂತಹ ಮಹಿಮೆ ದಯೆ ಅಮ್ಮನವರ ಸ್ತೋತ್ರದಲ್ಲಿ ನಿಕ್ಷಿಪ್ತವಾಗಿದೆ. ಆ ತಾಯಿಯ ವಿರಾಟ್ ರೂಪದರ್ಶನ ಮಾಡಿಸಿದ ಶಂಕರ ಭಗವತ್ಪಾದರು ಆ ತಾಯಿಯ ಮಹಿಮೆಗಳನ್ನು ವಿವರಿಸಿದರು. ಈ ಅಧ್ಯಾಯದಲ್ಲಿ 92ರಿಂದ 99ನೆಯ ಶ್ಲೋಕದವರೆಗೆ 8 ಶ್ಲೋಕಗಳಲ್ಲಿ ಅಮ್ಮನವರ ವಿರಾಟ್ ಸ್ವರೂಪವನ್ನು ದರ್ಶನ ಮಾಡಿಕೊಟ್ಟರು ಜಗದ್ಗುರುಗಳು. ಈ ಅಧ್ಯಾಯವನ್ನು ಭಕ್ತಿ ಶ್ರದ್ಧೆಗಳಿಂದ ಪಾರಾಯಣ ಮಾಡಿದವರಿಗೆ ಭೂಲಾಭ, ಧನಲಾಭ, ರಾಜ್ಯಲಾಭ, ಸಕಲಾಭೀಷ್ಟ ಸಿದ್ಧಿ, ಇಷ್ಟಾರ್ಥ ಸಿದ್ಧಿ, ವಿದ್ಯಾಲಾಭ, ಆರೋಗ್ಯ ಲಾಭ, ದೃಢಶಕ್ತಿ, ಬಲ, ಶೂರತ್ವ ಮುಂತಾದವುಗಳೆಲ್ಲ ಕೈಗೂಡುತ್ತವೆ. ಇವೆಲ್ಲದರಲ್ಲಿನ ಗೂಢಾರ್ಥ ಆ ತಾಯಿಯ ಕರುಣೆ ಒಂದನ್ನು ಸಾಧಿಸಿಕೊಳ್ಳಬಲ್ಲೆವಾದರೆ ಸಕಲ ಪ್ರಪಂಚದಲ್ಲಿ ನಮಗಿಲ್ಲ ಎನ್ನುವುದು ಯಾವುದೂ ಇರುವುದಿಲ್ಲ. ಶ್ರೀ ಶಂಕರ ಭಗವತ್ಪಾದರಿಗೆ ಇದ್ದ ಆಸ್ತಿಗಳಾದರೂ ಯಾವುದು? ಏನು ಕಾರು ಬಂಗಲೆಗಳೇ, ಬೆಲೆ ಬಾಳುವ ವಸ್ತ್ರಾಭರಣಗಳೇ? ಅವರಿಗೆ ಅವ್ಯಾವುದೂ ಇರಲಿಲ್ಲ. ಆದರೆ ಅವರು ಹೊಂದಿದ್ದು ಆ ಜಗನ್ಮಾತೆಯ ಅಪಾರ ಕರುಣೆ. ಅದರಿಂದ ಅವರು ಅಚಂದ್ರಾರ್ಕ ಪರಮ ಗುರುಗಳು. ಇನ್ನು ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಕಾರು ಬಂಗಲೆ ಸಾಕಷ್ಟಾದರೂ ಹಣ ಎಲ್ಲ ಇವೆ. ಆದರೆ ನಾವ್ಯಾರೂ ಪರಮ ಗುರುಗಳಾಗಿಲ್ಲ. ನಮ್ಮ ಮಾತಿನಂತೆ ಯಾರೂ ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಯುವುದಿಲ್ಲ. ಆದ್ದರಿಂದ ಪ್ರಪಂಚದಲ್ಲಿನ ಸರ್ವವೂ ಶ್ರೀಮಾತೆಯ ಪಾದಗಳಲ್ಲೇ ನಿಕ್ಷಿಪ್ತ.
ಆ ಪಾದಗಳಿಗೆ ಶರಣು ಹೋದರೆ ಸಾಕು, ನಮಗೇನು ಬೇಕೋ ಎಲ್ಲವನ್ನು ಕೊಡುತ್ತಾಳೆ ಆ ತಾಯಿ. ಅದೊಂದನ್ನು ನಾವು ಗುರುತಿಸಿದರೆ ಸಾಕು. ಇದರೊಂದಿಗೆ 7ನೇ ಅಧ್ಯಾಯ ಸಮಾಪ್ತವಾಗುತ್ತಿದೆ. ಇದುವರೆಗೂ ಆ ತಾಯಿಯ ಮಂತ್ರರೂಪ ಶರೀರವನ್ನು ನೋಡಿದೆವು. 7ನೇ ಅಧ್ಯಾಯದ ಸಾರ ಹಾಗೂ ಹಿಂದಿನ 3 ಅಧ್ಯಾಯಗಳಲ್ಲೂ ಮಂತ್ರರೂಪ ಶರೀರವನ್ನು ನೋಡಿದೆವು. ಆ ತಾಯಿಯ ವಿರಾಟ್ ಸ್ವರೂಪವನ್ನು ಕಂಡೆವು. ಇಷ್ಟಕ್ಕೂ ಆ ತಾಯಿ ಎಲ್ಲಿದ್ದಾಳೆ? ಆಕೆಯನ್ನು ಹುಡುಕುವುದು ಹೇಗೆ? ಆಕೆ ಎಲ್ಲಿಯೋ ಇಲ್ಲ, ನಮ್ಮಲ್ಲೇ ಇದ್ದಾಳೆ. ಹೇಗೆ ಎಂಬುದನ್ನು ಆಚಾರ್ಯರು ಮುಂದೆ ಹೇಳುತ್ತಾರೆ. ಅದನ್ನು ತಿಳಿದುಕೊಳ್ಳೋಣ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.